ಇನ್ನು ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ತೆರವಾಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ನಡೆಯೋದಕ್ಕಿದೆ. ಈಗ ಇಲ್ಲಿಯ ಟಿಕೆಟ್ ಸಂಬಂಧ ಕಾರ್ಯಕರ್ತರ ಸಭೆ ನಡೆಸಲಾಗಿದೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಸೋಲಿಸುವ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ ಸ್ವಪಕ್ಷದವರೇ. ದಾವಣಗೆರೆ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರ ಮುಂದೆಯೇ ತೊಡೆತಟ್ಟಿ ಮೀಸೆ ತಿರುವಿರೋದು. ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರೋದು. ಮುಸ್ಲಿಂ ಯುವ ಕಾರ್ಯಕರ್ತರಿಂದ ಸಭೆಯಲ್ಲಿ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಮನೂರು ಕುಟುಂಬಸ್ಥರನ್ನ ಸೋಲಿಸ್ತೀವಿ ಅಂತ ಕಾರ್ಯಕರ್ತರು ಹೇಳಿರೋದು. 50,000ಕ್ಕೂ ಹೆಚ್ಚು ಮತಗಳಿಂದ ನಾವು ಸೋಲಿಸ್ತೀವಿ, ನೋಡ್ತಾ ಇರಿ, ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದು ಕೂತಿದ್ದಾರೆ. ನೋಡಿ ಇವ್ರೆ ದಯವಿಟ್ಟು ನಾವು ಕೇಳ್ತಾ ಇದ್ದೀವಲ್ಲ, ನೀವು ಯಾವ ವ್ಯಕ್ತಿಗಳನ್ನ ನೀವು ಇಲ್ಲಿ ತರಕ್ ಹೋಗ್ಬೇಡಿ. ನಿಮ್ಮ ಅಭಿಪ್ರಾಯ ನಮಗೆ ಹೇಳಿ, ನಿಮ್ಮ ಅಭಿಪ್ರಾಯ ನಮಗೆ ಹೇಳಿ, ನಾವು ಮುಟ್ಟಿಸ್ತೀವಿ. ನಾವು ಅದಕ್ಕೋಸ್ಕರ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು ನಾಗರಾಜ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗಾಗಿ ಲಾಬಿ ನಡೆಸಲಾಗ್ತಾ ಇದೆ ಅನ್ನೋದು ಒಂದು, ಜೊತೆಗೆ ಸಭೆ ನಡಿಬೇಕಾದ್ರೆ ಏನೇನಾಯ್ತು ಅಲ್ಲಿ? ಶರತ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣೆ ಬಿಸಿಲೇರದಂತೆ ಏರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಫೈಟ್ ಒಂದು ಜೋರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 4 ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸ್ತಾ ಬಂದಿದ್ರು ಮತ್ತು 4 ಬಾರಿ ಕೂಡ ಗೆಲುವಿನ ನಗೆ ಬೀರಿದ್ರು. ಆದ್ರೆ ಈ ಬಾರಿ ಶಾಮನೂರು ಶಿವಶಂಕರಪ್ಪ ನಿಧನ ಬಳಿಕ ಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾವು 4 ಬಾರಿ ಕೂಡ ಶಾಮನೂರು ಕುಟುಂಬಕ್ಕೆ ಒಂದು ಓಟ್ ಹಾಕಂತ ಬರ್ತಿದೀವಿ. ಆದ್ರೆ ಈ ಬಾರಿ ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡ್ಬೇಕಂತ ಹೇಳಿ ಮುಸ್ಲಿಂ ಸಮಾಜ ಒಂದು ಒಗ್ಗಟ್ಟಾಗಿ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 70,000 ರಿಂದ 80,000 ಮುಸ್ಲಿಂ ಮತಗಳು ದಾವಣಗೆರೆ ದಕ್ಷಿಣದಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಅಷ್ಟೊಂದು ಓಟ್ ಇದ್ರು ಕೂಡ ನಮಗೆ ಕಳೆದ 4 ಬಾರಿಗಳು ಕೊಟ್ಟಿಲ್ಲ. ಆದ್ರೆ ಹಿರಿಯ ಶಾಸಕ ಏನು ಶಾಮನೂರು ಶಿವಶಂಕರಪ್ಪ ಇದ್ರು, ಅವ್ರಿಗೆ ನಾವು ಗೌರವ ಕೊಡ್ಕಂತ ಬರ್ತಿದ್ವಿ. ಆದ್ರೆ ಈ ಬಾರಿ ಆದ್ರೂ ನಮಗೆ ಟಿಕೆಟ್ ನೀಡ್ರಿ ಅಂತೇಳಿ ಅಲ್ಪಸಂಖ್ಯಾತರು ಒಂದು ಬೇಡಿಕೆ ಮುಂದಿಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನಿನ್ನೆ ಏನು ಉಸ್ತುವಾರಿ ಸಮಿತಿ ಇತ್ತು, ಆ ಒಂದು ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ HM ರೇವಣ್ಣ ಮತ್ತು H ಆಂಜನೇಯ ಕೂಡ ಆಗಮಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಒಂದು ಈ ಬಾರಿ ನಮಗೆ ಟಿಕೆಟ್ ನೀಡಲೇಬೇಕಂತ ಹೇಳಿ ಅವ್ರ ಎದುರಿಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಏನು ಅವರು ಅಭಿಪ್ರಾಯ ಸಂಗ್ರಹ ಮಾಡಕ್ಕಿತ್ತು, ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಸೇರಿದಂತೆ ವಿವಿಧ ಘಟಕಗಳ ಅಭಿಪ್ರಾಯ ಸಂಗ್ರಹ ಮಾಡಕ್ಕಿತ್ತು. ಅದನ್ನು ಕೂಡ ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಒಂದು ಮನವಿ ಪತ್ರಗಳನ್ನು ತಗೊಂಡು ಹೊರನಡುವ ಪ್ರಸಂಗ ಕೂಡ ಉಂಟಾಯಿತು. ಅದ್ರ ಜೊತೆಯಲ್ಲಿ ಒಂದು ಮುಸ್ಲಿಂ ಯುವಕರು ಕೂಡ ಒಂದು ಸಮಿತಿ ಮತ್ತು ಆ ಶಾಮನೂರು ಕುಟುಂಬದ ವಿರುದ್ಧ ಮಾತಾಡ್ತಕ್ಕಂಥದ್ದು. ಅಂದ್ರೆ ನಮ್ಗೆ 500 ರೂಪಾಯಿ ಕೊಟ್ರೆ ನೀವು ಓಟ್ ಹಾಕ್ತೀರಾ ಅಂತೇಳಿ ನಮ್ಗೆ ಒಂದು ಈ ರೀತಿಯಾಗಿ ಒಂದು ಮಾತಾಡ್ತೀರಾ. ಆದ್ರೆ ಈ ಸಾರಿ ನೀವು 500 ರೂಪಾಯಿ 500 ಕೋಟಿ ಕೂಡ ನಾವು ವೆಚ್ಚ ಮಾಡಿದ್ರು ನಾವು ನಿಮ್ಮನ್ನ ಗೆಲ್ಸಲ್ಲ, 50,000 ಮತಗಳಿಂದ ನಿಮ್ಮನ್ನ ಸೋಲ್ಸ್ತೀವಿ, ನಮ್ಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ದಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕ ಕೂಡ ಒಂದು ಹಾಕಿರ್ತಕ್ಕಂಥದ್ದು. ಅದ್ರ ಜೊತೆಲಿ ಕೂಡ ಆ ಬಿಜೆಪಿ ಕೂಡ ಒಂದು ಟಿಕೆಟ್ ಲಾಬಿ ನಡೆಸಿರ್ತಕ್ಕಂಥದ್ದು. ಏನು ಕಳೆದ ಬಾರಿ ಅಜಯ್ ಕುಮಾರ್ಗೆ ಟಿಕೆಟ್ ನೀಡಲಾಗಿತ್ತು, ಅವ್ರಿಗೆ ಟಿಕೆಟ್ ನೀಡ್ಬೇಕು ಅಂತೇಳಿ ಒಂದು ರೇಣುಕಾಚಾರ್ಯ ಒಂದು ಟೀಮ್ ನ ಒಂದು ಸರ್ಕಸ್ ಕೂಡ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ GM ಸಿದ್ದೇಶ್ವರ ಬಣವು ಕೂಡ ಒಂದು ಯಶವಂತ್ ಜಾಧವ್ ಮತ್ತು ರಾಜನಾಥ್ ಶಿವಕುಮಾರ್ ಅವ್ರಿಗೆ ಟಿಕೆಟ್ ನೀಡ್ಬೇಕಂತೇಳಿ ಈ ಒಂದು ಬಣ ಒಂದು ಒಕ್ಕರನ್ನ ಮನವಿ ಕೂಡ ಮಾಡ್ತಕ್ಕಂಥ. ಒಟ್ಟಲ್ಲಿ ಇವತ್ತು ಅಥವಾ ನಾಳೆ ಒಳಗಾಗಿ 2 ಪಕ್ಷದ ಟಿಕೆಟ್ ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.